ಗಾಯತ್ರಿ ಇರ್ತಕ್ಕಂತ ಯುವತಿ ಏನು ಲವ್ ಜಿಯಾದೊಳಗ ಒಳಗಾಗಿದ್ದಾಳ. ಇವತ್ತು ಅವ್ರಪ್ಪ ಅದಂತ ಎಲ್ಲ ಜಲ್ಯಾಳ್ ಅವ್ರು ನಮ್ಮ ಜೊತೆ ಇದಾರ. ನಿಮಗ ವಾಹಿನಿ ಮುಖಾಂತರ ಕೇಳೋದೇನಂತಂದ್ರ ನಿಮಗ್ ಯಾರ್ದಾದ್ರು ಏನಾದ್ರು ಒತ್ತಡ ಇದ್ರ ಮತ್ತೆ ಯಾರ್ದಾರ ನಿಮಗ ಪ್ರೆಷರ್ ಇದ್ರ ಅದನ್ನ ನೀವು ತಿಳಿಸ್ರಿ. ಯಾರದೇ ಆದ್ರೆ ನಮ್ಮ ಮಗಳು 20 ವರ್ಷದಿಂದ ದಾಪನ್ ಮಾಡಿ ಇದು ಮಾಡಿ ಕಷ್ಟಪಟ್ಟಿದ್ದಂತೆ ನಮ್ಮ ಸಮಾಜ ಒಳಗೆ ನಮ್ಗೆ ಅಸಹ್ಯ ಆಗೈತಿ. ನಮ್ಗೆ ಏನು ಗೊತ್ತಿಲ್ಲಂಗ ಹಿಂಗಾಗ್ಬಿಟ್ಟಪ್ಪ ಎಲ್ಲಾರು ನೀವು ದಯವಿಟ್ಟು ಇದು ಮಾಡ್ಕೊಡ್ತಾರೆ. ಈಗ ನೀವು ಸಮಾಜಕ್ಕೆ ಏನಂತ ಕೇಳ್ಕೊತೀರಿ? ಈಗ ನಾಳೆ ಕಮಿಷನರ್ ಅಂತ ಹೊಂಟ್ರಿ ನೀವು 10ವರೆಗೆ ಬರಾಕ ಎಲ್ಲಾರ್ಗಿ ವಿನಂತಿ ಮಾಡ್ಕೊಳಕ ನೀವ್ ಯಾವ ರೀತಿ ಸಮಾಜಕ್ಕೆ ಸಂದೇಶ ಕೊಡ್ತೀರಿ? ನಾವು ಅಲ್ಲದ ಇದೇ ಮಾತಾಡ್ತೀವಿ, ಸಾಹೇಬ್ರ ಮುಂದೆ ಇದೇ ಮಾತಾಡ್ತೀವಿ. ನಾಳೆ 10ವರೆಗೆ ಅಂದ್ರೆ ಎಲ್ಲರೂ ಬರ್ರಿ ದಯವಿಟ್ಟು. ನಮ್ಮ ಮಂದಿ ಇದ್ರಿ, ನಮ್ಮ ಮಂದಿಗೆ ಎಲ್ಲರೂ ಕೂಡ ನೀವು ದಯವಿಟ್ಟು ಬಂದು ನಮ್ಮ ಮಗಳ ನಮ್ಗೆ ಇದು ಮಾಡ್ತೀವಿ. ಎಲ್ಲಾ ಧಾರವಾಡ ಜಿಲ್ಲೆ ಎಲ್ಲಾ ಜನತೆಗೆ ಬೇಡ್ಕೊಳಕತ್ತೀರಿ. ಎಲ್ಲ ಬೇಡ್ಕೊತಾಗ ಕೊಡಲ್ಲ, ನೀವು ಕ್ವಶನ್ ಮಾಡ್ಬೋದು ಬಂದು ಮಾಡ್ಕೊಟ್ಟಾಡಿ. 5 ದಿವಸಕ್ಕಾಗಿ ನನಗೆ ಭಾಳ ಅವಮಾನ ಆಗೈತ್ರಿ. ನಮ್ಗೆ ಮುಂದೆ ಅಡ್ಡಾಡಕ್ ಆಗಲ್ಲ. ಇಷ್ಟು ನನಗೆ ಭಾಳ ಅಸಹ್ಯ ಪದ್ಧತಿ ಆಗೈತಿ. ಹೀಗಾಗಿ ನನಗೆ ಸಮಾಜ ಒಳಗೆ ನನಗೆ ನೋಡಕ್ಕಾಗೈತ್ರಿ. ಅದಕ್ಕೆ ನಮ್ಮ ಮಗಳು ನಾನು ಬೇಕಂತ ನಾನು ಬೇಡ್ಕೊಂತ ಮತ್ತೆ ನಿಮ್ ನೆಕ್ಲೇಸ್ ಬಂಗಾರ ಸಾಮಾನ ಸಲುವಾಗಿಲ್ಲ ತೋಡಿ ಏನ್ ಕೊಟ್ಟಾರಂತೆಲ್ಲ ಕೇಳಿರಂತ, ಬಂಗಾರದ ಕೊಡ ಸಂಧಾನ ಎಲ್ಲ ಅಂತ ಕೇಳಿರಂತ. ನಾವು ಇದೆ ನಾವು ಆಕೆ ಹೋಗಿಂದ ಅಂದಾಡ ನೀನೇ ಕುರುಪೈತೆ ಅಂತ ಹೇಳಿ ಮನೆಯವ್ರಿಗೆ ಕೇಳಿ ನಮ್ಮ ಅವ್ರ ತಾಯಿಯವರು ಕೇಳಿದ್ದಕ್ಕೆ ಅದನ್ನ ಕೊಡ್ಸ ಇದನ್ನ ಕೊಡ್ಸ ಅಂತ ಅಂದಾಡಿ ಅದನ್ನ ಕಣ್ಣಾಗ ನೋಡಿಲ್ಲ ನಾವು, ನಮ್ಗೆ ಗೊತ್ತೂ ಇಲ್ಲ. ನೀವು ಮಾತಾಡ್ಲಿ? ನಾ ಮಾತಾಡಿ ನನಗಾಗಿ ಕಾಂಟ್ಯಾಕ್ಟ್ ಆಗೈತಿ. ನಮ್ಮ ಮನೆಯವ್ರು ಮಾತಾಡಿದ್ರು. ಮತ್ತೆ ನಿಮ್ ಮಳೆಯನ್ ಜೊತೆ ಮಾತಾಡಲ್ಲ, ಏನೇನ್ ಮಾತಾಡಲ್ಲ? ಅದನ್ನ ಮಳ್ಯಾನ್ ಕೂಡ ಮಾತಾಡಿದ್ರಿ. ಅದ ನಮ್ಮ ಮಳ್ಯಾಗ ಗೊತ್ತಿರತ್ ನನಗೆ ನಮ್ಮ ಅಪ್ಪ ನಮ್ಮವಾಗ ಹೇಳೋ ಇನ್ ಮುಂದುವರ್ಸ್ಬೇಡ ಅಂತ ಹೇಳೋ ಅಷ್ಟಕ್ಕೆ ಮುಗಿಸ ಹೇಳಂತಲ್ಲ. ಹಾಕಿರ ಅಂತ ನಮ್ಮ ಮಳ್ಯಾನು ಏನೇನ್ ಇಲ್ಲ. ನಮ್ಮ ಅಪ್ಪಗ ಅವಾಗ ಹೇಳಮ್ಮವ ಮುಂದುವರ್ಸಿದ್ರೆ ನನ್ನ ಲೈಫ್ ಹಾಳಾಕತಿ ಹಂಗಾಕತಿ ಅಂತ ಅವಾಗೇನ ಅಂದ. ಅವಾಗಿಂದ ಗೊತ್ತಾಗ್ತಾರೆ. ಈಗ ನೀ ಯಾವ್ದೇ ಕಾರಣಕ್ಕೂ ನಿಮ್ಮ ಮಗಳು ನಿಂಗೆ ಬೇಕು. ನಮ್ಮ ಮಗಳು ನನಗೆ ಬೇಕಂತ ನಾನು ಈ ಎಲ್ಲ ಜನರು ಎಷ್ಟು ಬೆಂಬಲ ಇದೀವಿ. ಎಲ್ಲರಿಗೆ ಒಳ್ಳೇದಾಗಬೇಕಲ್ಲ, ಒಳ್ಳೇದಾಗಬೇಕು ಎಲ್ಲರೂ ಮಾಡತ್ತಾರ್ರಿ. ಅದಕ್ಕೆ ಅವ್ ಕಠಿಣಕ್ಕೆ ಯಾಕೆ ಶಿವ್ಸೋನ್ ಕುಂದ್ರು ಅಂತ ನಂದು ಭ್ರಮ. ಯಾವ್ದೇ ಒತ್ತಡಕ್ಕೂ ಬಂದಿದ್ದಿಲ್ಲ ನೀವು? ಇಲ್ರಿ. ನೀವು ಎಲ್ಲ ಇವ್ರ ಜೊತೆ ನೀವು ಹೋರಾಟ ಮಾಡಿ ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ಸನ್ ಬಿಡುವಂಗಲ್ಲ. ನಮ್ಮ ಮಗಳು ಬರ್ಬೇಕು, ನಮ್ಮ ಮಗಳು ಬೇಕಂತ ನಾನು ಹೇಳಿದ್ದೀನಿ. ನಿಮಗೇನಾದ್ರು ಅಕಸ್ಮಾತ್ ಏನಾದ್ರು ಹೆದರಿಕೆ ಬೆದರಿಕೆ ಏನಾದ್ರು ಇದೆಯಾ? ನಮ್ಗೇನು ಹೆದರಿಕೆ ಏನೈತ್ರಿ? ಅದ್ರ ಇದ್ದಸಕ್ಕೆ ನಾನು ಹೆದರಿ ನಾವು ಬಿಟ್ಟಿದ್ರು ಮೊದಲ್ರಿ. ಈಗ ನಾ ಮೊದಲು ಅವಾಗ ಕೊಟ್ಬಿಟ್ಟಿದ್ದಾರೆ, ಕೊಡ್ಬೇಕಾದ್ರೆ ಅವಾಗ ಕೊಟ್ಟಿದ್ದೆ. ನಾವು ಭಯ ಕಂಜಿ ಹೆದರಿ ಹೋಗ್ಬಿಡ ಅಂತೇಳಿ ನಾನು ಕಟ್ಟ ತುಂಬ್ಕೊಂಡು ಸುಮ್ ಕೂತಿದ್ದೆ. ಈಗ ಜನರು ಬಂದು ನಮ್ಗೆ ಹಿಂಗ್ಯಾಕೆ ಮಾಡ್ಕೊಂಡಿರಿ ಅದನ್ನ ಹೇಳೋಣ ಅಂದಿದ್ದ ಸಂಬಂಧ ಇಲ್ಲಿ ಬಂದಿದ್ರಿ. ಆಕೆ ಹೇಳ್ತಾಳ ನನಗೆ ಜೀವ ಬೆದರಿಕೈತಿ, ಪೊಲೀಸರ ಭದ್ರತೆ ಬೇಕಂತ ಹೇಳಲ್ಲ. ನೀವೇನು ಭದ್ರತೆಗೇನು ಹಾಕಿ ಈ ರೀತಿ ಹೇಳ್ತಾವ ಅಂತ? ಅದ್ರ ಏನು ಭಯ ಇರ್ಬೇಕು, ಅದಕ್ಕೆ ಅಂದಿರ್ಬೇಕು. ನಮ್ಮ ಸಮಾಜ ಐತಲ್ಲ, ನಮ್ಮ ಮಂದಿ ಐತಲ್ಲ, ನಮ್ಮ ಹಿಂದೂ ಮಂದಿ ಐತಲ್ಲ, ನಮ್ಗೆ ಹಿಂದೂ ಮಂದಿ ನನಗೆ ಬೆಂಬಲ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾನು ಮಾಡ್ಕೊಟ್ಟಿದ್ರು. ನೀವು ಭದ್ರತೆ ಕೇಳ್ತೀರಿ? ನಿಮ್ಮ ಏನಾದ್ರು ಜೀವಕ್ಕೆ ಅಪಾಯ ಏನಾದ್ರು? ನಮಗೇನು ಅಪಾಯ ಏನೈತೆ? ಅಪಾಯ ಏನಂದ್ರೆ ನಾವು ಹೆದರೇ ಬಿಟ್ಟಿದ್ರಿ. ಇಲ್ಲಿ ಮಟ್ಟ ನಾವು ಹೆದರಿ ನನ್ನ ಜೀವನಕ್ಕೆ ನಮ್ಮ ಕುಟುಂಬಕ್ಕೆ ಏನಾಗಬಾರ್ದಲ್ಲ ಹೋಗ್ಲಿಂತ ನಾನು ಸುಮ್ಮನೆ ಬಿಟ್ಟಿದ್ದೆ. ಇವಾಗ ಈಗ ನನಗೆ ಏನಾಗ್ಬಿಟ್ಟೈತೆ ಅಂದ್ರೆ ಭಾಳ ನನಗೆ ಜನರು ಮುಂದೆ ಅಡ್ಡಾಡಕ್ಕಾಗಲ್ಲ, ಆಗಲ್ರಿ. 4-5 ದಿನ ಆದ್ರಿ ಅಂತ ಅಸಹ್ಯ ಪದ್ಧತಿ ಆಗೈತ್ರಿ ನನಗೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ದೊಡ್ಡ ಪಗಾರದಾರಲ್ಲ, ಅಷ್ಟು ಪಗಾರದಾಗ ಈಗೆಲ್ಲ 20 ವರ್ಷ ಕಲಿಸಿ ಮಾಡಿ ಓದಿಸಿ ಮಾಡಿ ಎಲ್ಲ ಮಾಡಿದ್ವಿ. ಅದು ನಮ್ಗೆ ಕಷ್ಟ ಆಗೋದಿಲ್ಲ. ತಾಯಿ